ಜನನಾಯಕ, ರೈತ ನಾಯಕ, ನಮ್ಮ ಬಿಜೆಪಿಯನ್ನು ಅಗಲಿರುಳು ದುಡಿದು ಕಟ್ಟಿದಂತಹ ಧೀಮಂತ ನಾಯಕ ನಮ್ಮ ಯಡಿಯೂರಪ್ಪ ಅಜ್ಜಿ ಅವರ 50 ವರ್ಷದ ಅಭಿಮಾನೋತ್ಸವ ಸಮಾರಂಭವನ್ನು ಚಿತ್ರದುರ್ಗದಲ್ಲಿ ಉತ್ಸವವನ್ನೇ ಮಾಡ್ತಾ ಇದ್ದಾರೆ ಎಲ್ಲರೂ. BS ಯಡಿಯೂರಪ್ಪನವರ 50ನೇ ವರ್ಷದ ಅಭಿಮಾನೋತ್ಸವ ನಮ್ಮ ಹಿರಿಯ ರೈತ ನಾಯಕ, ಧೀಮಂತ ನಾಯಕ ಹಾಗೂ ಕರ್ನಾಟಕದಲ್ಲಿ ಬಿಜೆಪಿ ಬರಲು ಮುಖ್ಯ ಕಾರಣ ಆಗಿರುವಂತಹ BS ಯಡಿಯೂರಪ್ಪನವರ 50ನೇ ವರ್ಷದ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೀರಿ. ಸಮಸ್ತ ಕರ್ನಾಟಕ ನಾಗರಿಕರಿಗೂ ಹಾಗೂ ಎಲ್ಲ ಅಭಿಮಾನಿ ನಮ್ಮ ಯಡಿಯೂರಪ್ಪನವರ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ಇವತ್ತು ನಮಗೆ ಹೆಮ್ಮೆ ಆಗುತ್ತೆ. ನಮ್ಮ ಜನನಾಯಕ, ರೈತ ನಾಯಕ, ನಮ್ಮ ಬಿಜೆಪಿಯನ್ನು ಅಗಲಿರುಳು ದುಡಿದು ಕಟ್ಟಿದಂತಹ ಧೀಮಂತ ನಾಯಕ ನಮ್ಮ ಯಡಿಯೂರಪ್ಪ ಅಜ್ಜಿ ಅವರ 50 ವರ್ಷದ ಅಭಿಮಾನೋತ್ಸವ ಸಮಾರಂಭವನ್ನು ಚಿತ್ರದುರ್ಗದಲ್ಲಿ ತುಂಬ ಅದ್ದೂರಿಯಾಗಿ ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರುಗಳು ನಿಂತು ಇವತ್ತು ಒಂದು ಹೆಮ್ಮೆಯಿಂದ ಒಂದು ಉತ್ಸವವನ್ನೇ ಮಾಡ್ತಾ ಇದ್ದಾರೆ ಎಲ್ಲರೂ. ಅದರಲ್ಲಿ ಭಾಗವಹಿಸಲಿಕ್ಕೆ ನಮ್ಮಂಥ ಎಲ್ಲ ಕಾರ್ಯಕರ್ತರಿಗೂ ಒಂದು ಆನಂದ. ಇವತ್ತು ಎಷ್ಟೋ ಒಂದು ನಮ್ಮ ರಾಜ್ಯಗಳಲ್ಲಿ ಈ ರೀತಿ ನಾಯಕರು ಈಗ ಹುಡ್ತಾ ಇದ್ದಾರೆ. ಆದರೆ ನಮಗೆ ಮುಂಚೆನೇ ನಮ್ಮ ಕರ್ನಾಟಕದಲ್ಲಿ ಬೆಳೆಸಲೇಬೇಕು, ಒಂದು ಜನತಾ ಪಾರ್ಟಿಯನ್ನು ಕಟ್ಟಲೇಬೇಕು ಅಂತ ಹೋರಾಡುವಂಥ ನಾಯಕರಲ್ಲಿ ಯಾರನ್ನ ಇದ್ರೆ ಆ ಮುಂಚೂಣಿಯಲ್ಲಿ ಅದು ನಮ್ಮ ಯಡಿಯೂರಪ್ಪಾಜಿ ಅವರು. ಈಗ ನಮ್ಮ ನಾಯಕರು ಎಲ್ಲರೂ ಸಹ ಇವತ್ತಿಂದನೇ ಆಲ್ರೆಡಿ ತುಂಬಾ ದಿನಗಳಿಂದ ಎಲ್ಲರೂ ಒಂದು ಅಭಿಮಾನೋತ್ಸವ ಮಾಡಬೇಕು, ಅದಕ್ಕೆ ಪ್ರತಿಯೊಬ್ಬರು ಅವರದಾದಂಥ ಕೊಡುಗೆಗಳನ್ನು ಕೊಟ್ಟು ಅಲ್ಲಿ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಸಹ ಅದರಲ್ಲಿ ಭಾಗವಹಿಸಕ್ಕೆ ನಾವು ಕೂಡ ನಮ್ಮ ಉಮೇಶ್ ಶೆಟ್ಟಿ ಅಣ್ಣ ಆಗಿರ್ಬೋದು, ನಮ್ಮ ಮುನರತ್ನ ಅಣ್ಣ ಆಗಿರ್ಬೋದು, ನಮ್ಮ ರುದ್ರೇಶ್ ಅಣ್ಣ ಆಗಿರ್ಬೋದು, ನಮ್ಮ ಸಪ್ತಗಿರಿ ಗೌಡ್ರ ಆಗಿರ್ಬೋದು, ನಮ್ಮ ಹರೀಶ್ ಅಣ್ಣ ಮಾಜಿ ಮೇಯರ್ ಹರೀಶ್ ಅಣ್ಣವರಾಗಿರ್ಬೋದು, ಇವರ ನೇತೃತ್ವದಲ್ಲಿ ನಾವು ಇವತ್ತು ನಮ್ಮ ಎಲ್ಲ ಒಂದು ಟೀಮು, ನಮ್ಮ ಎಲ್ಲ ವರ್ಗ ಸಹ ನಾವು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ನಮ್ಮಲ್ಲಿ ನಾವು ಏನು ಮಾಡ್ಬೋದು, ನಮ್ಮ ಅಪ್ಪಾಜಿಯವರಿಗೆ ನಮ್ಮ ಕಡೆಯಿಂದ ಏನು ಮಾಡ್ಬೋದು, ಏನು ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ಬೋದು, ನಾವೆಲ್ಲರೂ ಇವತ್ತಿಂದ ನಾವು ಹೋಗಿ ಅವ್ರಿಗೆ ಕೈ ಜೋಡಿಸ್ತೀವಿ. ನಾವು BS ಯಡಿಯೂರಪ್ಪನವರ 50ನೇ ವರ್ಷದ ಅಭಿಮಾನೋತ್ಸವ ನಮ್ಮ ಹಿರಿಯ ರೈತ ನಾಯಕ, ಧೀಮಂತ ನಾಯಕ ಹಾಗೂ ಕರ್ನಾಟಕದಲ್ಲಿ ಬಿಜೆಪಿ ಬರಲು ಮುಖ್ಯ ಕಾರಣ ಆಗಿರುವಂತಹ BS ಯಡಿಯೂರಪ್ಪನವರ 50ನೇ ವರ್ಷದ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಮುನರತ್ನ ಅಣ್ಣ ಅವರು ಕೂಡ ಪಾಲ್ಗೊಂಡು ಅವರು ಕೂಡ ಆಲ್ರೆಡಿ ಒಂದು 5 ದಿನಗಳಿಂದ ಸತತವಾಗಿ ಅಲ್ಲೇ ನೆಲೆಸಿ ಎಲ್ಲ ಕಾರ್ಯಕ್ರಮದ ಉಸ್ತುವಾರಿಗಳನ್ನು ನೋಡಿಕೊಂಡು ಮಾಡ್ತಿದ್ದಾರೆ. ಯಡಿಯೂರಪ್ಪನವರ ಸಾಧನೆಗಳ ಬಗ್ಗೆ 50ನೇ ವರ್ಷದ ಏನು ಸಾಧನೆ ಮಾಡಿ ಬಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ, ಆ ಒಂದು ಸಾಧನೆಯನ್ನ ನಾವು ಅಲ್ಲಿ ನೋಡಬೇಕು ಅಂತ ಇಷ್ಟಪಡ್ತಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೀರಿ.